ಇನ್ನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆದಂತ ಕಾಲ್ತುಳಿತ ಪ್ರಕರಣ, ಕುಂಭಮೇಳ ಕಾಲ್ತುಳಿತ ಪ್ರಕರಣ. ಕುಂಭಮೇಳದಲ್ಲೂ ಕಾಲ್ತುಳಿತ ಆಯಿತು. ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ರಾಜೀನಾಮೆ ಕೊಟ್ರ? ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಸಿಎಂ ಡಿಸಿಎಂ ರಾಜೀನಾಮೆ ಕೇಳದಂತವರಿಗೆ ಹೀಗೆ ತಿರುಗೇಟು ಕೊಡ್ತಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಆಮೇಲೆ ಇನ್ನೊಂದು ವಿಷಯ ಅಂತ ಅಂದ್ರೆ, ಮೊನ್ನೆ ತಾನೇ ಒಂದು ಖಾಸಗಿ ಸುದ್ದಿವಾಹಿನಿ ನಡೆಸಂತ ರಿಸರ್ಚ್ ಅಲ್ಲಿ ಅವತ್ತು ಮೃತಪಟ್ಟಿದ್ದು 37 ಜನ ಅಲ್ಲ 82 ಜನ ಅಂತ ಬಂದಿದೆ ಇಲ್ಲಿ ಕುಂಭಮೇಳದಲ್ಲಿ. ಇದು ಇನ್ನೊಂದು ವಿಚಾರ. ಬಟ್ ಇನ್ನೊಂದು ಸಂಗತಿ ಅಂದ್ರೆ, ಕುಂಭಮೇಳದಲ್ಲಿ ಆದಂತ ಕಾಲ್ತುಳಿತಕ್ಕೂ ಮೊನ್ನೆ ಆದಂತ ಕಾಲ್ತುಳಿತಕ್ಕೂ ಬಹಳ ವ್ಯತ್ಯಾಸ ಇದೆ. ಅದು ಕೋಟ್ಯಾಂತರ ಜನ ಬರ್ತಾರೆ ಅನ್ನುವಂಥದ್ದು ಗೊತ್ತಿತ್ತು. ಬೆಳಗ್ಗೆ 4 ಗಂಟೆ ಸಮಯ ಇಲ್ಲಿ ಕರೆದಿರೋದು, ಬನ್ನಿ ನೀವು ಕರ್ತ್ಕೊಂಡಾಗ್ತಂಗಿದು. ಕುಂಭಮೇಳದಲ್ಲಿ ಇದು ಕೊಟ್ಟರು. ನಾನು ಅದಕ್ಕೆ ಹೇಳೋದಿಲ್ಲ, ಹೆಸರಿನಲ್ಲಿ ಕಲ್ಲು ಹಾಕಿ ಮೈ ಮೇಲೆ ಸಿಗಿಸ್ಕೊಳ್ಳೋದು. ಅಲ್ಲಂತೂ ಲಕ್ಷಾಂತರ ಜನ ಹೋದರು, ಲೆಕ್ಕನೇ ಇಲ್ಲ. ಅಲ್ಲಿ ನನಗೆ ಬೈದ್ರು ಅವಾಗ ಏನು ಅಂತ. ಆಮೇಲೆ ಒಂದು ಹಣಗಳ ತೇಲುವಾಗ, ಈಗಲ್ಲ ಕೋವಿಡ್ ಟೈಮು ಹಂಗೆ ಈಗೂ ಈಗ ಅವ್ರು ಕೊಟ್ರ ರಾಜೀನ ಯೋಗಿ. ಯಾವುದೇ ಒಂದು ಕೆಲಸ ಇಂಟೆನ್ಷನಲಿ ಮಾಡಿದ್ರೆ, ಪರ್ಪಸ್ ಆಗಿ ಮಾಡಿದ್ರೆ ನ್ಯಾಚುರಲಿ ನೀವಿದೆ. ಯಾವುದೋ ಒಂದು ಆಕಸ್ಮಿಕವಾಗಿ ಈ ಘಟನೆ ನಡೆದಿದೆ, ಇದು ತಪ್ಪು. ನಮ್ಮವರು ಕ್ಷಮೆನೂ ಕೇಳಿದ್ದಾರೆ, ಯಾರು ಆ ಘಟನೆನ ಅದರಲ್ಲಿ ಭಾಗಿಯಾಗಿ. ಅದಕ್ಕೀಗ ನಮಗೂ ಕೂಡ ದುಃಖ ಅನ್ನಿಸ್ತದೆ. ಹಿಂಗಾಗಬಾರ್ದಿತ್ತು. ಚಿಕ್ಕ ಮಕ್ಕಳು ಅವರು ತಾಯಿ ತಂದೆ ರೋದನೆ ಕೇಳಿದಾಗ ಇದು ಯಾಕೆ ಹೀಗೆ ಮಾಡಿದ್ರು, ಇದೇನು ದೊಡ್ಡ ನ್ಯಾಷನಲ್ ಈವೆಂಟ್ ಇರಲಿಲ್ಲ, ಆದರೆ ಇದು ಮಾಡಿದ್ದಾರೆ. ಅದನ್ನು ಇನ್ನು ಮುಂದೆ ಇಂಥ ಘಟನೆಗಳು ಆಗಲಾರ್ದಂಗೆ